ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಅಂದರೆ ಏನು ಅಂತ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ನಾವು ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಆ ಲೋನ್ಗೆ ಯಾವುದೇ ಬ್ಯಾಂಕಲ್ಲಿ ಲೋನ್ ತೊಗೊಳ್ಳಿ ಅಥವಾ ಯಾವುದೇ ತರಹದ ಲೋನ್ನ ತೊಗೊಳ್ಳಿ, ಅದಕ್ಕೆ ಒಂದು ಪಾಯಿಂಟ್ಸ್ ಅಂತ ಕೊಡ್ತಾರೆ. ಅವು ಇ ಎಮ್ ಐನ ಕರೆಕ್ಟಾಗಿ ಕಟ್ಕೊಂಡೋದ್ರೆ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇ ಎಮ್ ಐನ ಏನಾದರೂ ಕಟ್ಟೋದನ್ನು ನಿಲ್ಲಿಸಿದ್ರೆ ಅಥವಾ ಬೋನ್ಸ್ ಮಾಡಿಕೊಂಡ್ರೆ ಪಾಯಿಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮುಂದೆ ಏನಾದರೂ ಲೋನ್ ತೊಗೊಳ್ಳೋಕ್ಕೆ ಈ ಒಂದು ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ನ ಚೆಕ್ ಮಾಡಿ ನಮಗೆ ಲೋನ್ ಕೊಡ್ತಾರೆ. ಏನಾದರೂ ಸ್ಕೋರ್ ಕಡಿಮೆ ಇದ್ದರೆ ಲೋನ್ ಕೊಡೋದು ಸ್ವಲ್ಪ ಕಷ್ಟ. ಸ್ಕೋರ್ ಅದು ಲಿಮಿಟೇಷನ್ಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಲೋನ್ ನಮಗೆ ಆರಾಮಾಗಿ ಸಿಕ್ಕುತ್ತೆ. ನೀವೇನಾದರೂ ಡಿಫಾಲ್ಟರ್ ಆಗಿದ್ದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇರುತ್ತೆ. ಸೊ ಈ ಒಂದು ಕ್ರೆಡಿಟ್ ಸ್ಕೋರ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಯಾವುದಾದ್ರೂ ಕಡಿಮೆ ತಿಂಗಳು ಇ ಎಮ್ ಐ ಇರುವಂಥ ಲೋನ್ ಅಥವಾ ಗೋಲ್ಡ್ ಲೋನ್ ಅಥವಾ ಕನ್ಸ್ಯೂಮರ್ ಡ್ಯೂರಬಲ್ಸ್ ಯಾವುದಾದ್ರು ವಸ್ತುಗಳನ್ನ ತೊಗೊಂಡು ಕಡಿಮೆ ತಿಂಗಳಿಗೆ ಲೋನ್ನ ತೊಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಈ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ನ ಫ್ರೀಯಾಗಿ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋದ ಬನ್ನಿ. ಫೋನ್ಪೇ ಓಪನ್ ಮಾಡಿ. ಫೋನ್ಪೇ ಓಪನ್ ಮಾಡಿದ್ರೆ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಲ್ಲ ತೋರಿಸುತ್ತೆ, ಲೋನ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಹಾಗೆ ಗೂಗಲ್ ಪೇ ಓಪನ್ ಮಾಡಿದ್ರೆ ಇಲ್ಲಿ ಸಿಬಿಲ್ ಸ್ಕೋರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಬಿಲ್ ಸ್ಕೋರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಎಲ್ಲ ತೋರಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.